ಹಲೋ, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಶ್ರೀ ವಿದ್ಯಾ ಚಾನಲ್. ಇವತ್ತು ನಾನು ಆಲೂ ಸೀಖ್ ಕಬಾಬ್ ಗ್ರೇವಿ ತೋರಿಸ್ತಾ ಇದ್ದೀನಿ. ಕೀಮಾ ಸೀಖ್ ಕಬಾಬ್ ಮಾಡ್ತಾರಲ್ಲ ಆ ಥರ ಆಲೂಲಿ ಮಾಡ್ತಾಯಿದ್ದೀನಿ, ಆಲೂಗಡ್ಡೆಲಿ ಮಾಡ್ತಾಯಿದ್ದೀನಿ. ಇದು ಬೇಯಿಸ್ಕೊಂಡಿದ್ದೀನಿ, ನಾನು 3 ಆಲೂಗಡ್ಡೆ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿ 1 ಬಾಲು, ಶುಂಠಿ ತೊಗೊಂಡಿದ್ದೀನಿ 1 ಇಂಚು, 2 ಈರುಳ್ಳಿ, ಕೊತ್ತಂಬರಿ, ಪುದೀನ ಇದಿಷ್ಟು ಈಗ ಪೇಸ್ಟ್ ಮಾಡ್ಕೊಳ್ಳೋದು. ನೆಕ್ಸ್ಟ್ ಪ್ರೊಸೀಜರ್ ತೋರಿಸ್ತೀನಿ ತಮಗೆ. ಈಗ ಪುದೀನ ಹಾಕ್ಕೊಂಡಿದ್ದೀನಿ, ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಆ್ಯಡ್ ಮಾಡ್ತಾಯಿದ್ದೀನಿ, ಶುಂಠಿ ಆ್ಯಡ್ ಮಾಡ್ತಾಯಿದ್ದೀನಿ, ಹಾಗೆ ಆನಿಯನ್ 1 ದಪ್ಪ ಆನಿಯನ್ನು. ಇದಿಷ್ಟು ಈಗ ಫೈನ್ ಪೇಸ್ಟ್ ಮಾಡ್ಕೊಳ್ತೀನಿ ನಾನು. ಫೈನ್ ಪೇಸ್ಟ್ ಆದರೂ ಮಾಡ್ಕೋಬೋದು, ಸ್ವಲ್ಪ ತೆರಿ ಆದರೂ ಮಾಡ್ಕೋಬೋದು. ಈಗ ಬಾಯ್ಲ್ ಪೊಟ್ಯಾಟೊ ಸಿಪ್ಪೆ ಸುಲ್ಕೊಡೋಣ, ಪೀಲ್ ಮಾಡ್ಕೊಳ್ಳೋಣ. ಇದು ರೆಡಿ ಆಗಿದೆ ನೋಡಿ. ಓಕೆ, ಈಗೆಲ್ಲ ಕ್ಲೀನಿಗೆ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಈ ಥರ ಫೋರ್ಕಿಂದ ಮಾಡ್ತಾಯಿದ್ದೀನಿ. ಈಗ 1 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್ ಹಾಕ್ತಾಯಿದ್ದೀನಿ. ಈಗ ರುಬ್ಕೊಂಡಿದ್ದು ಮಸಾಲೆ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡ್ಕೊಂಡು ಕೊತ್ತಂಬರಿ ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಗಟ್ಟಿನೇ ಇರಲಿ. ಆ್ಯಡ್ ಮಾಡ್ತಾಯಿದ್ದೀನಿ. ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಮಾಡೋದ್ಮೇಲೆ ನೋಡಿ, ಒಂದೊಂದೇ ತೆಗೆದು ಇಲ್ಲಿ ಹಿಡ್ಕೊಳ್ತಾ ಇದ್ದೀನಿ. ಈ ಥರನೇ ಇಲ್ಲಿ ನೋಡಿ, ಈ ಥರ ಮಾಡಿ ಇಟ್ಕೊಂಬಿಟ್ರೆ ಆಯಿತು. ನೋಡಿ, ಈ ಥರ ಲಾಸ್ಟ್ ಮಾಡ್ತಾಯಿದ್ದೀನಿ. ಎಲ್ಲನೂ ಆ ಥರ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಎಲ್ಲ ಆಯಿತು. ಓಕೆ, ಕೊತ್ತಂಬರಿ ಅರ್ಧ ಪಂಚು, ಕಾಶ್ಮೀರಿ ಲಾಲ್ ಮಿರ್ಚ್ 2 ಸ್ಪೂನ್ ತೊಗೊಂಡಿದ್ದೀನಿ, ರೆಡ್ ಚಿಲ್ಲಿ ಪೌಡರು 2 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ, ಉಪ್ಪು ರುಚಿಗೆ ತಕ್ಕಷ್ಟು, ಶುಂಠಿ 1 ಇಂಚು, ಬೆಳ್ಳುಳ್ಳಿ 1-1.5 ಬಾಲು, ಅರಿಶಿಣ, ಚಕ್ಕೆ, ಲವಂಗ 6 ಇಂದ 7, 2 ಟೊಮಾಟೊ. ಇದು ಪೇಸ್ಟ್ ಮಾಡ್ಕೊಳ್ತೀನಿ, ಪ್ಯೂರಿ ಮಾಡ್ಕೊಳ್ತೀನಿ. 2 ಈರುಳ್ಳಿ ಹೆಚ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಮಾಡೋ ಪ್ರೊಸೀಜರ್ ತೋರಿಸ್ತೀನಿ. ಓಕೆ, ಆಯಿಲ್ ಹಾಕ್ತಾಯಿದ್ದೀನಿ. ಓಕೆ, ಎಲ್ಲ ಈ ಥರ ಈಗ ಸ್ವಲ್ಪ ಒಂದು 5-10 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಎಲ್ಲ ಕಡೆ ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪ. ಓಕೆ, ಎಲ್ಲ ಟರ್ನ್ ಮಾಡ್ತಾಯಿದ್ದೀನಿ ನಾನೀಗ. ಈ ಥರ ಟರ್ನ್ ಮಾಡ್ಕೊಳ್ಳೋಣ. ಈಗ ಎಲ್ಲನೂ ಈ ಥರ ಹಿಂಗೆ ಟರ್ನ್ ಮಾಡ್ಕೋಬೇಕು. ಸ್ವಲ್ಪ ಫ್ರೈ ಆಗಲಿ ಕೆಳಗಡೆನೂ ಮಾಡಿದ್ದೀನಿ. ಈರುಳ್ಳಿ ಹಾಕ್ಬೇಕು ಅಮ್ಮ. ಓಕೆ, ಈಗ ಬ್ರೌನ್ ಕಲರಿಗೆ ಟರ್ನ್ ಆಗಿದೆ. ಟೊಮ್ಯಾಟೊ, ಬೆಳ್ಳುಳ್ಳಿ, ಶುಂಠಿ 3 ಪೇಸ್ಟ್ ಮಾಡ್ಕೊಂಡಿದ್ದೀನಿ ನಾನಿದು. ಟೊಮ್ಯಾಟೊ ಪೇಸ್ಟ್ ಆಯಿತು. ಅರಿಶಿನ ಆ್ಯಡ್ ಮಾಡ್ತಾಯಿದ್ದೀನಿ, ಕಾಶ್ಮೀರಿ ಲಾಲ್ ಮಿರ್ಚ್, ರೆಡ್ ಚಿಲ್ಲಿ ಪೌಡರು, ಉಪ್ಪು, ಧನಿಯಾ ಪೌಡರು 1 ಟೇಬಲ್ ಸ್ಪೂನು. ಓಕೆ, ಎಲ್ಲನೂ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಆಯಿಲ್ ಸಪ್ರೇಟ್ ಆಗಬೇಕೀಗ. ಟೊಮ್ಯಾಟೊ ಮಸಾಲೆ ಎಲ್ಲನೂ ಆ್ಯಡ್ ಮಾಡಿದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಆಗಲಿ. ಮಿಕ್ಸ್ ಆದ ನಂತರ ಸ್ವಲ್ಪ ಆಯಿಲ್ ಸಪ್ರೇಟ್ ಆಗಬೇಕು. ಒಂಚೂರು ನೀರು ಆ್ಯಡ್ ಮಾಡ್ತೀನಿ ನಾನು. ಓಕೆ, ಆಯಿಲ್ ಸಪ್ರೇಟ್ ಆಗಿದೆ, ಹಸಿ ವಾಸನೆ ಕೂಡ ಹೋಗಿದೆ ನೋಡಿ. ಆಯಿಲ್ ಕೂಡ ಸಪ್ರೇಟ್ ಆಗಿದೆ. ಓಕೆ, ಇಲ್ಲಿ ನೋಡಿ ಕಬಾಬ್ ಫ್ರೈ ಮಾಡ್ಕೊಂಡಿದ್ದು ಆ್ಯಡ್ ಮಾಡ್ತಿದ್ದೀನಿ. ಓಕೆ, ಮತ್ತು ಹೇಗಾಗಿದೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಷ್ಟ ಆದರೆ ರೆಸಿಪಿ ಲೈಕ್ ಕೊಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಕೊಡಿ ಬೇಡಿ. ಓಕೆನಾ? ಓಕೆ, ಸ್ವಲ್ಪ ಫ್ರೆಶ್ ಕ್ರೀಮ್ ಆ್ಯಡ್ ಮಾಡ್ತಾಯಿದ್ದೀನಿ. ಗಟ್ಟಿಯಾಗ್ಬಿಟ್ಟಿದೆ, ಐಸ್ ಫ್ರಿಜ್ಜಲ್ಲಿ ಇಟ್ಟಿದ್ದು.
ಓಕೆ, ಆಲೂ ಸೀಖ್ ಕಬಾಬ್ ಗ್ರೇವಿ ರೆಡಿಯಾಗಿದೆ. ಹೇಗಾಗಿದೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿ ರೆಡಿ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ಟೇಕ್ ಕೇರ್, ಬಾಯ್ ಬಾಯ್ ಗೈಸ್.